ನಮಸ್ಕಾರ. ಇವತ್ತು ನಾವು ವೈಯಕ್ತಿಕ ಹಣಕಾಸು ಜಗತ್ತಿನಲ್ಲಿ ಒಂದು ರೀತಿ ಸಂಚಲನ ಸೃಷ್ಟಿಸಿದ ಪುಸ್ತಕದ ಬಗ್ಗೆ ಮಾತಾಡೋಣ. ರಾಬರ್ಟ್ ಕಿಯೋಸಾಕಿ ಅವರ ಶ್ರೀಮಂತ ಅಪ್ಪ ಬಡ ಅಪ್ಪ. ಹೌದು, ಈ ಪುಸ್ತಕ ನಿಜಕ್ಕೂ ತುಂಬಾ ಫೇಮಸ್ ಆಯ್ತು. ಹೌದು, ಯಾಕಂದ್ರೆ ಇದು ಹಣ ಮತ್ತೆ ಸಂಪತ್ತಿನ ಬಗ್ಗೆ ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳನ್ನೇ ಪ್ರಶ್ನೆ ಮಾಡುತ್ತೆ. ಅದಕ್ಕೆ ಇರಬೇಕು ಲಕ್ಷಾಂತರ ಕಾಪಿಗಳು ಸೇಲಾಗಿವೆ. ಖಂಡಿತ. ಇದರ ಮುಖ್ಯ ಐಡಿಯಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ಲೇಖಕರಿಗೆ ಇಬ್ಬರು ಅಪ್ಪಂದಿರು ಇದ್ರಂತೆ. ಒಬ್ರು ಅವರ ಸ್ವಂತ ತಂದೆ, ಚೆನ್ನಾಗಿ ಓದಿದವರು, ಸರ್ಕಾರಿ ನೌಕರ, ಆದ್ರೆ ಹಣಕಾಸಿನ ವಿಚಾರದಲ್ಲಿ ಸದಾ ಒದ್ದಾಟ. ಅವರೇ ಬಡ ಅಪ್ಪ. ಇನ್ನೊಬ್ರು ಅವರ ಫ್ರೆಂಡಿನ ತಂದೆ, ಶಾಲಾ ಶಿಕ್ಷಣ ಅಷ್ಟೇನೂ ಇಲ್ಲ, ಆದ್ರೆ ಉದ್ಯಮಶೀಲರು, ಆರ್ಥಿಕವಾಗಿ ಸಕ್ಸಸ್ಫುಲ್. ಅವರೇ ಶ್ರೀಮಂತ ಅಪ್ಪ. ಹೌದು, ಈ ಇಬ್ಬರ ನಡುವಿನ ವ್ಯತ್ಯಾಸನೇ ಪುಸ್ತಕದ ತಿರುಳು. ಕರೆಕ್ಟ್. ಒಬ್ಳು ಹಣಕ್ಕಾಗಿ ದುಡಿಯೋದು ಸರಿ ಅಂದ್ರೆ ಇನ್ನೊಬ್ರು ಹಣ ನಮ್ಗಾಗಿ ದುಡಿಬೇಕು ಅಂತ ಹೇಳ್ತಾರೆ. ಆ ವ್ಯತ್ಯಾಸನೇ ಅಲ್ವಾ? ಅದೇ ಮುಖ್ಯ ಪಾಠ. ಹಣಕ್ಕಾಗಿ ದುಡಿಯೋದು ಬೇರೆ, ಹಣವನ್ನ ನಮ್ಗಾಗಿ ದುಡಿಸ್ಕೊಳ್ಳೋದು ಬೇರೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ. ಸ್ವಲ್ಪ ಆಳವಾಗಿ ನೋಡೋಣ. ಇವು ನಮ್ಮ ಆರ್ಥಿಕ ಚಿಂತನೆ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತಾನೂ ನೋಡೋಣ. ಖಂಡಿತ, ಶುರು ಮಾಡೋಣ. ಮೊದಲನೇ ಮತ್ತು ಬಹುಶಃ ಎಲ್ಲರಿಗೂ ಗೊತ್ತಿರೋ ಪಾಯಿಂಟ್ ಅಂದ್ರೆ ಆಸ್ತಿ ಮತ್ತು ಹೊಣೆಗಾರಿಕೆ, ಅಂದ್ರೆ ಅಸೆಟ್ ಮತ್ತು ಲಯಬಿಲಿಟಿ. ಕಿಯೋಸಾಕಿ ಇದರ ವ್ಯಾಖ್ಯಾನವನ್ನೇ ಚೇಂಜ್ ಮಾಡ್ತಾರೆ. ಹೌದು, ಇದು ತುಂಬಾನೇ ಕ್ರಾಂತಿಕಾರಿ ಅನ್ಬೋದು. ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ನಮ್ಮ ಮನೆ ಒಂದು ದೊಡ್ಡ ಆಸ್ತಿ ಅಂತ. ಹೌದು, ಅದೇ ಅಲ್ವಾ ನಮ್ಮ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಭಾವಿಸ್ತೀವಿ. ಆದ್ರೆ ಕಿಯೋಸಾಕಿ ಪ್ರಕಾರ ಆಸ್ತಿ ಅಂದ್ರೆ ಅದು ನಿಮ್ಮ ಜೇಬಿಗೆ ದುಡ್ಡು ತರಬೇಕು. ಹೊಣೆಗಾರಿಕೆ ಅಂದ್ರೆ ನಿಮ್ಮ ಜೇಬಿಂದ ದುಡ್ಡು ತೆಗಿಬೇಕು. ಸಿಂಪಲ್. ಓ, ಹಾಗಾದ್ರೆ ನಾವು ವಾಸ ಮಾಡೋ ಮನೆ, ಅದರಿಂದ ಬಾಡಿಗೆ ಏನಾದ್ರೂ ಬರ್ತಿದ್ರೆ ಸರಿ. ಇಲ್ಲಾಂದ್ರೆ ಅದಕ್ಕೆ ಕಟ್ಟೋ ಲೋನ್, EMI, ಮೇಂಟೆನೆನ್ಸ್, ಟ್ಯಾಕ್ಸ್ ಇದೆಲ್ಲ ನಿಮ್ಮ ಜೇಬಿಂದ ಹಣ ತೆಗಿತಾನೇ ಇರುತ್ತೆ. ಹಾಗಾಗಿ ಅದು ಹೊಣೆಗಾರಿಕೆ ಆಗುತ್ತೆ. ಅಂದ್ರೆ ನಿಜವಾದ ಆಸ್ತಿ ಅಂದ್ರೆ ಬಾಡಿಗೆ ಬರೋ ರಿಯಲ್ ಎಸ್ಟೇಟ್, ಡಿವಿಡೆಂಡ್ ಕೊಡೋ ಸ್ಟಾಕ್ಸ್, ರಾಯಲ್ಟಿ ಬರೋ ಬೌದ್ಧಿಕ ಆಸ್ತಿ, ಹೀಗೆ ಯಾವುದು ನಿಮಗ್ ಆದಾಯ ತರುತ್ತೋ ಅದು ನಿಜವಾದ ಆಸ್ತಿ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಅಂದ್ರೆ ಕ್ಯಾಶ್ ಫ್ಲೋ ಮುಖ್ಯ ಅಂತಾರವರು. ಎಕ್ಸಾಕ್ಟ್ಲಿ. ಹಣ ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಂಪತ್ತು ನಿರ್ಮಾಣ ಸಾಧ್ಯ. ಇದು ನಮ್ಮನ್ನ ನೆಕ್ಸ್ಟ್ ಪಾಯಿಂಟ್ಗೆ ತರುತ್ತೆ. ಅದೇನು? ಹಣಕಾಸಿನ ಸಾಕ್ಷರತೆ, ಫಿನಾನ್ಷಿಯಲ್ ಲಿಟ್ರಸಿ. ಕಿಯೋಸಾಕಿ ತುಂಬಾ ಒತ್ತಿ ಹೇಳೋದಿದ್ದನ್ನೇ. ಶಾಲೆಗಳು ನಮಗೆ ಅಕ್ಷರ ಕಲಿಸ್ತವೆ, ಆದ್ರೆ ಹಣ ಹೇಗೆ ಕೆಲಸ ಮಾಡುತ್ತೆ ಅಂತ ಕಲ್ಸಲ್ಲ ಅಂತ. ಹೌದು. ಅಕೌಂಟಿಂಗ್, ಇನ್ವೆಸ್ಟಿಂಗ್, ಮಾರುಕಟ್ಟೆಗಳು, ತೆರಿಗೆ ಕಾನೂನುಗಳು, ಇದ್ರ ಬಗ್ಗೆ ಬೇಸಿಕ್ ನಾಲೆಜ್ ಆದ್ರೂ ಬೇಕು ಅಂತಾರೆ. ಅವ್ರು ಹೇಳೋ ನಿಮ್ಮ ಸ್ವಂತ ವ್ಯವಹಾರವನ್ನು ಗಮನಿಸಿ ಅನ್ನೋ ಮಾತು, ಮೈಂಡ್ ಯೋರ್ ಓನ್ ಬಿಸ್ನೆಸ್, ಅದು ಇದಕ್ಕೆ ಸಂಬಂಧಿಸಿದ್ದ? ಖಂಡಿತ. ಅಂದ್ರೆ ಬರೀ ಸಂಬಳದ ಕೆಲಸವನ್ನೇ ನಂಬ್ಕೊಂಡು ಕೂರಬೇಡಿ, ನಿಮ್ಮದೇ ಆದ ಆದಾಯ ತರೋ ಆಸ್ತಿಗಳನ್ನ ಕಟ್ಕೊಳ್ಳಿ ಅಂತ. ಅದನ್ನೇ ಅವರು ಇಲಿ ಓಟ ಅಂತ ಕರೆಯೋದಲ್ವಾ, ರ್ಯಾಟ್ ರೇಸ್. ಸಂಬಳ ಬರುತ್ತೆ, ಖರ್ಚಾಗುತ್ತೆ, ಮತ್ತೆ ಸಂಬಳಕ್ಕೆ ಕಾಯೋದು. ಹೌದು, ಆ ಸೈಕಲ್ನಿಂದ ಹೊರಗೆ ಬರೋಕೆ ಈ ಫೈನಾನ್ಷಿಯಲ್ ಲಿಟ್ರಸಿ ಬೇಕು. ಓಕೆ, ಆದರ್ ಬರೀ ತಿಳಿದುಕೊಂಡ್ರೆ ಸಾಕಾಗತ್ತಾ? ರಿಸ್ಕ್ ತಗೊಳ್ಳೋದು, ಭಯವನ್ನ ಮೀರೋದು, ಇದರ ಬಗ್ಗೆನೂ ಹೇಳ್ತಾರಲ್ವಾ? ಖಂಡಿತ. ಅದೇ ಮೂರನೇ ಪಾಯಿಂಟ್. ಕ್ಯಾಲ್ಕ್ಯುಲೇಟೆಡ್ ರಿಸ್ಕ್ಸ್ ತಗೋಬೇಕು, ಫೈನಾನ್ಷಿಯಲ್ ಭಯವನ್ನ ನಿವಾರಿಸ್ಬೇಕು ಅಂತ. ಸೇಫಾಗಿ ಆಡು ಅನ್ನೋ ಮನಸ್ಥಿತಿಯನ್ನ ಪ್ರಶ್ನಿಸ್ತಾರೆ. ಅಂದ್ರೆ ಸೋಲನ್ನ ಒಂದು ಪಾಠ ಅಂದ್ಕೊಳ್ಬೇಕು ಅಂತಾನ? ಹೆಚ್ಚು ಕಡಿಮೆ ಹಾಗೇನೆ. ಶ್ರೀಮಂತರು ಅವಕಾಶಗಳನ್ನ ನೋಡ್ತಾರೆ, ರಿಸ್ಕ್ ಮ್ಯಾನೇಜ್ ಮಾಡ್ತಾರೆ, ಕೆಲವೊಮ್ಮೆ ಫೇಲ್ ಆದ್ರೂ ಅದರಿಂದ ಕಲ್ತು ಮುಂದೆ ಹೋಗ್ತಾರೆ ಅಂತ. ಅದನ್ನು ಉದ್ಯಮಶೀಲ ಮನೋಭಾವ. ಇದು ಬರೀ ಬಿಸ್ನೆಸ್ ಮಾಡೋವರಿಗೆ ಮಾತ್ರ ಅಲ್ವಲ್ಲ, ಸಂಬಳ ಪಡೆಯೋರು ಕೂಡ ಹೂಡಿಕೆ ಮಾಡುವಾಗ ಈ ಅಪ್ರೋಚ್ ಇಟ್ಕೊಳ್ಬಹುದು. ಹೌದು, ಆದ್ರೆ ಈ ಪುಸ್ತಕಕ್ಕೆ ಟೀಕೆಗಳೂ ಇವೆ. ಅದನ್ನು ನಾವು ಒಪ್ಕೊಳ್ಬೇಕು. ಹೌದು, ಖಂಡಿತ. ಏನು ಆ ಟೀಕೆಗಳು? ಮುಖ್ಯವಾಗಿ ಇದರಲ್ಲಿರೋ ಸಲಹೆಗಳು ತುಂಬಾ ಸರಳವಾಗಿವೆ. ಎಲ್ಲರಿಗೂ ಅಪ್ಲೈ ಆಗಲ್ಲ ಅಂತಾರೆ. ಅಂದ್ರೆ ಆಸ್ತಿ ಕೊಳ್ಳಿ ಅನ್ನೋದು ಸರಿ, ಆದ್ರೆ ಅದಕ್ಕೆ ಬೇಕಾದ ಬಂಡವಾಳ ಎಲ್ಲಿಂದ ತರೋದು, ಕಡಿಮೆ ಆದಾಯ ಇರೋರು ಇದನ್ನ ಹೇಗ್ ಮಾಡೋದು ಅನ್ನೋದಕ್ಕೆ ಸ್ಪಷ್ಟ ಹೇಗೆ ಅನ್ನೋ ಉತ್ತರ ಇಲ್ಲ ಅನ್ನೋ ವಾದ ಇದೆ. ಅದು ನಿಜ. ಏನು ಮಾಡಬೇಕು ಅಂತ ಹೇಳುತ್ತೆ, ಆದರೆ ಹೇಗೆ ಮಾಡಬೇಕು ಅನ್ನೋ ಡೀಟೇಲ್ಸ್ ಕಡಿಮೆ ಇರಬಹುದು. ಹೌದು. ಮತ್ತೆ ಈ ಶ್ರೀಮಂತ ಅಪ್ಪ ಅನ್ನೋ ವ್ಯಕ್ತಿ ನಿಜವಾಗ್ಲೂ ಇದ್ರಾ ಅಥವಾ ಅದು ಕಲ್ಪನೆಯ ಪಾತ್ರವಾ ಅನ್ನೋ ಪ್ರಶ್ನೆನೂ ಇದೆ. ಓ, ಆ ಥರದ ಚರ್ಚೆನೂ ಇದೆಯಾ? ಇದೆ. ಆದ್ರೆ ಈ ಟೀಕೆಗಳೆಲ್ಲ ಇದ್ರೂ ಈ ಪುಸ್ತಕ ಯಾಕೆ ಇಷ್ಟೊಂದು ಯಶಸ್ವಿ ಆಯ್ತು ಅಂದ್ರೆ, ಯಾಕೆ? ಅದು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸುತ್ತೆ. ಹಣ
ಕೆಲಸ ಹೂಡಿಕೆ ಬಗ್ಗೆ ನಾವು ಯೋಚಿಸೋ ರೀತಿಗೆ ಒಂದು ಶಾಕ್ ಕೊಡುತ್ತೆ ಅದೊಂದು. ಹ. ಆ, ಮನಸ್ಥಿತಿ ಬದಲಾಯಿಸೋ ಕೆಟಲಿಸ್ಟ್ ಮಾದರಿ. ಅಂದ್ರೆ ನೌಕರನ ಮನಸ್ಥಿತಿಯಿಂದ ಹೂಡಿಕೆದಾರನ ಮನಸ್ಥಿತಿಗೆ ಬದಲಾಗಲು ಪ್ರೇರಣೆ ಕೊಡುತ್ತಾ? ಕರೆಕ್ಟ್. ಹಾಗಾದ್ರೆ ಒಟ್ಟಾರೆಯಾಗಿ ಏನ್ ಹೇಳ್ಬಹುದು? ಟೀಕೆಗಳಿದ್ರು ಇದರ ಮುಖ್ಯ ಸಂದೇಶ ಇವತ್ತಿಗೂ ರೆಲೆವೆಂಟ್ ಅಲ್ವಾ? ಖಂಡಿತ ರೆಲೆವೆಂಟ್. ಹಣಕಾಸಿನ ಬಗ್ಗೆ ಸುಮ್ಮನಿರ್ಬೇಡಿ, ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿ ಕಲೀರಿ, ನಿಮ್ಮ ಹಣ ನಿಮ್ಗಾಗಿ ದುಡಿಯೋ ಹಾಗೆ ಮಾಡಿ ಅನ್ನೋದು ಇದರ ಸಾರ. ಆ ಇಲಿ ಓಟದಿಂದ ಹೊರಬರ್ಬೇಕು ಅಂದ್ಕೊಂಡಿರೋರ್ಗೆ ಅಥವಾ ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಬೇರೆ ಆಂಗರ್ನಲ್ಲಿ ಯೋಚಿಸೋಕೆ ಇದು ಖಂಡಿತ ಹೆಲ್ಪ್ ಮಾಡುತ್ತೆ. ಸರಿ, ಕೊನೆಯದಾಗಿ ಒಂದು ವಿಚಾರ. ಈ ಪುಸ್ತಕದಲ್ಲಿ ಹೇಳಿರೋ ಎಲ್ಲವನ್ನು ನಾವು ಒಪ್ಪದೇ ಇರಬಹುದು, ಆದ್ರೆ ಹಣಕಾಸಿನ ಸ್ವಾತಂತ್ರ್ಯ ಅನ್ನೋ ದೊಡ್ಡ ಐಡಿಯಾ ಅದು ನಾವು ಪ್ರತಿದಿನ ಮಾಡೋ ಸಣ್ಣ ಸಣ್ಣ ಖರ್ಚು ವೆಚ್ಚಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು, ಅಂದ್ರೆ ದೊಡ್ಡ ಹೂಡಿಕೆಗಳಷ್ಟೇ ಅಲ್ಲ, ನಮ್ಮ ಡೈಲಿ ಫೈನಾನ್ಷಿಯಲ್ ಡಿಸಿಪ್ಲಿನ್ ಕೂಡ ಆ ದೊಡ್ಡ ಗುರಿಯ ಭಾಗ ಆಗಬಹುದಾ? ನಿಜ, ಇದೊಂದು ಯೋಚನೆ ಮಾಡಬೇಕಾದ ವಿಷಯ. ಹೌದು, ಯೋಚಿಸಲು ಒಂದು ಅವಕಾಶ.